ನಮಸ್ಕಾರ. ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯ. ಒಂದಿನ ಮುಂಚಿತವಾಗಿ ನಮಗೂ ನಾಳೆ ಜಾಗರಣೆ ಭಜನೆ ಅದು ಟೈಮ್ ಇರುತ್ತಂತ ನಾವು ಮುಂಗಡವಾಗಿ ಇವತ್ತು ಮಸಾಲ ರೊಟ್ಟಿ ಮಾಡ್ತಿದ್ದೀವಿ. ನಮ್ಮ ಕಳಸ ಹೊರನಾಡು ಕಡೆ ಎಲ್ಲ ಶಿವರಾತ್ರಿಗೆ ಹಾಗೂ ಕೃಷ್ಣ ಜನ್ಮಾಷ್ಟಮಿಗೆ ಕೋಡ್ಬಾಳೆ ಮತ್ತು ಮಸಾಲ ರೊಟ್ಟಿ ಕೋಡ್ಬಾಳೆ ಮಾಡ್ತೀವಿ. ಕೋಡ್ಬಾಳೆ ಮಾಡಿ ಹಿಟ್ಟೆಲ್ಲ ರೊಟ್ಟಿ ಮಾಡ್ತೀವಿ ನಾವು ಹಿಂಗೆ. ಆಮೇಲೆ ಏನು ಮಾಡ್ತೀವಿ, ಸ್ವಲ್ಪ ಹೆಸರುಬೇಳೆ ಪಾಯಸ ಕೋಸಂಬರಿ ಇದೆಲ್ಲ ಮಾಡಿ ಅದೇ ಊಟ. ದಿನ ಅನ್ನ ಏನು ಮಾಡಲ್ಲ ನಾವು ಶಿವರಾತ್ರಿಯಲ್ಲಿ. ಸ್ಪೆಷಲ್ ನಮ್ಮದು ರೊಟ್ಟಿ ಕೋಡ್ಬಳೆ ಹೆಸರುಬೇಳೆ ಪಾಯಸ. ನಾವು ಅದನ್ನೇ ಅನುಸರಿಸ್ಕೊಂಡು ಬಂದಿದ್ದೆ. ಈಗ ನಾನು ಕೋಡ್ಬಳೆ ಮಾಡೋಕ್ಕೆ ಹೋಗಲಿಲ್ಲ, ರೊಟ್ಟಿ ಮಾಡಿದ್ದೀನಿ. ಮಸಾಲ ರೊಟ್ಟಿ ಶೇಂಗಾ ಉಂಡೆ ಮಾಡಿದ್ದೀನಿ. ಇವಾಗ ರೊಟ್ಟಿ ಇದು ಹಿಟ್ಟಿಗೆ ಏನೇನು ಹಾಕಿದ್ದೀನಿ ಹೇಳ್ತೀನಿ. ಮಾಡ್ತಾಯಿದ್ದೀವಿ, ರೆಡಿ ಆಗ್ತಾಯಿದೆ ಇವಾಗ. ತುಂಬ ರುಚಿಯಾಗಿದೆ, ಚೆನ್ನಾಗಿದೆ ರೊಟ್ಟಿ. ಹಿಟ್ಟಲ್ಲಿ ಏನೇನು ಹಾಕಿದ್ದೀನಿ ಹೇಳ್ತೀನಿ. ಈ ರೀತಿ ತಟ್ಕೊಂಡು ಈ ಕಲರ್ ಬರುವಂಗೆ ಕಾಯಿಸ್ಬೇಕು. ಈಗ ಈ ಹಿಟ್ಟಿಗೆ ನಾನು ಇಷ್ಟು ದೊಡ್ಡ ಉಂಡೆ ಮಾಡಿದ್ದೀನಿ. 1 kg ಮಾಡಿದ್ದೀನಿ. 1 kg ಅಂದರೆ ಇದರಲ್ಲಿ ನಾನು ಅಕ್ಕಿ ಹಿಟ್ಟು 700 ಗ್ರಾಮ್ ಅಕ್ಕಿ ಹಿಟ್ಟು ಹಾಕಿದ್ದೀನಿ. ಅದನ್ನು ಹುರಿದಿದ್ದೀನಿ ಬೆಂಕಿಲಿ. ಆಮೇಲೆ ಒಂದು 150 ಗ್ರಾಮ್ 200 ಗ್ರಾಮಷ್ಟು ಮೈದಾ ಹಿಟ್ಟು ಹಾಕಿದ್ದೀನಿ, ಅದನ್ನು ಹುರಿದು ಹಾಕಿದ್ದೀನಿ. ಒಂದು 150 ಗ್ರಾಮು ಹುರಿಗಡಲೆ, ಅದನ್ನು ಪುಡಿ ಮಾಡಿ ಹಾಕಿದ್ದೀನಿ. ಹುರಿಗಡಲೆ ಡ್ರೈ ಇರೋದ್ರಿಂದ ಅದನ್ನು ನಾನು ಹುರಿಯೋಕ್ಕೆ ಹೋಗಲಿಲ್ಲ, ಪುಡಿ ಮಾಡಿ ಹಾಕಿದ್ದೀನಿ. ಇದರಲ್ಲಿ ಹುರಿಗಡಲೆ, ಆಮೇಲೆ ಮೈದಾ ಹಿಟ್ಟು, ಆಮೇಲೆ ಅಕ್ಕಿ ಹಿಟ್ಟು 3 ಮಿಕ್ಸ್ ಅದೇ. ಆಮೇಲೆ ಇದಕ್ಕೆ ಜೀರಿಗೆ ಹಾಕಿದ್ದೀನಿ, 1-2-3 ಸ್ಪೂನ್ ಜೀರಿಗೆ. ಆಮೇಲೆ ಇದಕ್ಕೆ ಸ್ವಲ್ಪ ಕರಿಬೇವು ಸಣ್ಣ ಹೆಚ್ಚು ಹಾಕಿದ್ದೀನಿ. ಕೊಬ್ಬರಿ ತೆಂಗಿನಕಾಯಿ, ಒಣ ತೆಂಗಿನಕಾಯಿ ಸ್ವಲ್ಪ ಪುಡಿ ಮಾಡಿ ಹಾಕಿದ್ದೀನಿ. ಸ್ವಲ್ಪ ಶೇಂಗಾ ಪುಡಿ ಮಾಡಿ ಹಾಕಿದ್ದೀನಿ. ಆಮೇಲೆ ಎಳ್ಳು ಹಾಕಿದ್ದೀನಿ ಸ್ವಲ್ಪ. ಆಮೇಲೆ ಇದ್ರ ಕಸಕಸೆ ಹಾಕಿದ್ದೀನಿ. ಸ್ವಲ್ಪ ಬೆಣ್ಣೆ ಹಾಕಿ ಎಲ್ಲ ಚೆನ್ನಾಗಿ ಕಲಿಸ್ತೀನಿ. ನಾನು ಮಾಡಿ ಚೆನ್ನಾಗಿ ಕಲಿಸ್ತೀನಿ, ಚೆನ್ನಾಗಿ ಮಾಡಿ ಕಲಿಸ್ತೀನಿ ಹಿಟ್ಟನ್ನು ಮೆದುವಾಗುವ ಹಾಗೆ. ಆಮೇಲೆ ಸ್ವಲ್ಪ ಬಿಸಿ ಎಣ್ಣೆನೂ ಹಾಕಿದ್ದೀನಿ, ಹಾಕಿ ಚೆನ್ನಾಗಿ ಕಲಿಸಿಟ್ಟಿದ್ದೀನಿ. ಕಲಸಿ ಒಂದು ಸ್ವಲ್ಪ ಹೊತ್ತು ನೆನೆಯೋಕೆ ಇಟ್ಟೆ ನಾನು, 1 ಗಂಟೆ ಅಷ್ಟೋ ತನಕ. ಹಿಟ್ಟನ್ನು ಒಂದು ಅರ್ಧ ಗಂಟೆ ಇಟ್ಟರು ಸಾಕಾಗುತ್ತೆ, ಮೆತ್ತಗಾಗಿರುತ್ತೆ ಹಿಟ್ಟು. ಹದ ಚೆನ್ನಾಗಿರಬೇಕು, ಜಾಸ್ತಿ ಹುರಿಬಾರ್ದು. ಯಾಕೆಂದರೆ ಕೋಡ್ಬಾಳೆ ಮತ್ತು ರೊಟ್ಟಿ ಮಾಡೋಕ್ಕೆ ಬರಲ್ಲ, ಜಾಸ್ತಿ ಹುರಿದ್ರೆ ಡ್ರೈ ಆಗುತ್ತದೆ, ಹಿಟ್ಟು ಪುಡಿ ಆಗುತ್ತೆ. ಹಾಗಾಗಿ ನೀವು ಇದನ್ನು ಕಲಿಸುವಾಗ ಸ್ವಲ್ಪ ಬಿಸಿ ನೀರು ತೊಗೊಂಡು ಚೆನ್ನಾಗಿ ನಾಜಿ ಕಲಿಸ್ಬೇಕು ಹಿಟ್ಟನ್ನು. ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಂಬಿಡಿ, ಮೇಲಿಂದ ಹಾಕಿ ಚೆನ್ನಾಗಿ ಕಲಸಿ ಅಂತೆ. ತುಂಬ ರುಚಿಯಾಗಿರುತ್ತೆ. ಶಿವರಾತ್ರಿ ಹಾಗೂ ಗೋಕುಲಾಷ್ಟಮಿಯ ಕೋಡ್ಬಾಳೆ ಮತ್ತು ಮಸಾಲ ರೊಟ್ಟಿ ಹಿಟ್ಟಿದು ಮಾಡಿ ಎಲ್ಲರೂ ಮಾಡ್ಕೊಂಡು ತಿನ್ನಿ. ತುಂಬ ಚೆನ್ನಾಗಿರುತ್ತೆ, ರುಚಿಯಾಗಿರುತ್ತೆ. ನೋಡಿ ಕಲರ್ ಚೆನ್ನಾಗಿ ಬಂದಿದ್ದು. ಇವಾಗ ತೋರಿಸ್ತೀನಿ. 3 ಹಾಕಿದ್ದೀನಿ ನಾನು. ಎಣ್ಣೆ ಜಾಸ್ತಿ ಇಟ್ಕೊಂಡು ಮಾಡೋಕ್ಕೆ ಹೋಗಬೇಡಿ, ಎಷ್ಟು ಬೇಕಷ್ಟು ಅದಕ್ಕೆ ಇಟ್ಕೊಂಡು ಸಾಕು. ಎಣ್ಣೆ ವೇಸ್ಟ್ ಆಗೋದು, ಸುಮ್ಮನೆ ಕುದ್ದು ಎಳ್ಳು ಕಾಳುಗಳು ಮೇಲ್ಗಡೆ ತೇಲ್ತಾ ಇದ್ದಾವೆ ಅದರಲ್ಲಿ. ಎಲ್ಲರೂ ಮಾಡಿ ಏನಾಗಿದೆ ಹೇಳಿ. ಎಲ್ಲರಿಗೂ ಆ ಶಿವ ಪರಮಾತ್ಮ ಒಳ್ಳೇದು ಮಾಡಲಿ.